ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಾನು ಎನ್ನುವವನೇ ವಿಶ್ವಚಕ್ರನಾಭಿ ಅವನ್ಗೆ ಕಾಣಬಹ ದಿಗ್ವಲಯ ಚಕ್ರನೇಮಿ ಪಥ ಆನಂತ್ಯವೀ ಜಗಚ್ಚಕ್ರ ನಾಭಿಕ್ರಮತೆ ತಾನೊಂದೇ ಸತ್ವವದು ಮಂಕುತಿಮ್ಮ. ಈ 137ನೆಯ ಈ ಮುಕ್ತಕದಲ್ಲಿ ಡಿವಿಜಿಯವರು ಮತ್ತೆ ವ್ಯಷ್ಟಿ ಸಮಷ್ಟಿಯ ಸಂಬಂಧವನ್ನು ಕುರಿತು ಹೇಳ್ತಾ ಮತ್ತೆ ತಮ್ಮ ಹಿಂದೆ ಪ್ರತಿಪಾದಿಸಿದಂಥ ಮಾತನ್ನು ಪುನರಾವೃತ್ತಿ ಮಾಡ್ತಾರೆ. ಈ ಇಡೀ ವಿಶ್ವಕ್ಕೆ ನಾನು ಅಂತ ಯಾರು ಅಂದ್ಕೊಳ್ತಾರೋ ಅವರೇ ಕೇಂದ್ರ, ಅವರೇ ಮುಖ್ಯವಾದಂತಹ ಶಕ್ತಿ ಸಂಚಯ, ಅವರಿಗೆ ಇಡೀ ವಿಶ್ವದ ದೃಷ್ಟಿ ಕಾಣಿಸೋವಂಥದ್ದು. ಸೊ ಇಲ್ಲಿ ನಾನು ಯಾವ ರೀತಿಯಲ್ಲಿ ವಿಶ್ವವನ್ನು ನೋಡ್ತೀನಿ, ಯಾವ ದೃಷ್ಟಿಯಲ್ಲಿ ನಾನು ವಿಶ್ವವನ್ನು ಪರಿಗಣಿಸ್ತೀನಿ ಅನ್ನೋಂಥದ್ದು ಎಷ್ಟು ಮುಖ್ಯ ಅನ್ನೋದು ನಾವು ಪರಿಗಣಿಸ್ಕೊಳ್ಬೇಕು. ನಾವು ಯಾವುದೇ ವಸ್ತುವನ್ನು ನೋಡುವಾಗ ಆ ನೋಟ ನನಗೆ ಏನು ಹೇಳ್ತಾ ಇದೆ ಅನ್ನೋದರ ಸ್ಪಷ್ಟತೆ ನನಗಾದಾಗ ಮಾತ್ರ ನಾನು ಅದನ್ನು ಅರ್ಥ ಮಾಡ್ಕೊಳ್ತೀನಿ. ನಾವು ಹಿಂದೆ ಕೂಡ ಕೆಲವು ಉದಾಹರಣೆಗಳನ್ನು ನೋಡಿದ್ವಿ. ನಾವು ಕನ್ನಡಕ ಹಾಕ್ಕೊಂಡಾಗ, ಕನ್ನಡಕ ಹಾಕ್ಕೊಳ್ಳದೇ ಇದ್ದಾಗ, ದೃಷ್ಟಿದೋಷ ಇದ್ದವ್ರು ಕನ್ನಡಕ ಹಾಕ್ಕೊಂಡು ನೋಡಬೇಕು, ಆವಾಗ ಪ್ರಪಂಚ ಸರಿಯಾಗಿ ಕಾಣಿಸುತ್ತೆ. ಇನ್ನೊಂದು ಉದಾಹರಣೆ ನೋಡಿದ್ವಿ, ನಾನು ಹಾಕ್ಕೊಂಡಿರೋ ಕನ್ನಡಕಕ್ಕೆ ಗಲೀಜು ಮೆತ್ಕೊಂಡಿದ್ದಾಗ ನನಗೆ ಸರಿಯಾದಂಥ ವಸ್ತು ಗೋಚರವಾಗಲ್ಲ, ಎದುರುಗಡೆ ಇರೋಂಥ ವಸ್ತುವೇ ನನಗೆ ಗೋಚರವಾಗಲ್ಲ. ಸೊ ಇಲ್ಲಿ ಪದೇ ಪದೇ ನೀನು ವಿಶ್ವದ ಕೇಂದ್ರ ಅಂತ ಹೇಳ್ತಾ ಇರೋದು ನಮ್ಮ ಮೇಲೆ ಹೊರಿಸ್ತಾ ಇರೋವಂಥ ಒಂದು ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ವಿಶ್ವ ತಾನು ಹೇಗಿದೆಯೋ ಹಾಗಿದೆ, ಅದನ್ನು ಸರಿಯಾಗಿ ನೋಡುವ ದೃಷ್ಟಿಕೋನ ನಮಗೆ ಬರಬೇಕು, ಅದನ್ನು ಸರಿಯಾಗಿ ನೋಡುವಂತಹ ಒಂದು ಪ್ರಬುದ್ಧತೆ ನಮಗೆ ಬರಬೇಕು. ಆಗ ವಿಶ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆಗ ನಾವು ಪುಷ್ಪವಾಗಬೇಕಾದಾಗ ಪುಷ್ಪವಾಗ್ತೀವಿ, ದಂಭೋಳಿಯಾಗಬೇಕಾದಾಗ ದಂಭೋಳಿ ಆಗ್ತೀವಿ. ಅದು ಉಲ್ಟಾ ಆಗಿಬಿಟ್ರೆ ಏರ್ಪೇರಾಗ್ಬಿಡುತ್ತೆ. ಸೊ ಅದನ್ನು ಇಲ್ಲಿ ಇನ್ನೊಂದು ಸುಂದರವಾದಂಥ ಉದಾಹರಣೆಯನ್ನು ಕೊಟ್ಟು ವಿವರಣೆ ಮಾಡ್ತಿದ್ದಾರೆ. ಈಗ ವಿಶ್ವ ಚಕ್ರ, ಒಂದು ಚಕ್ರವನ್ನು ನಾವು ಅಂದ್ಕೊಂಡು, ಈಗ ಸೈಕಲ್ದು ಒಂದು ಚಕ್ರ ಇದೆ, ಮೋಟ್ರ್ ಬೈಕ್ದು ಒಂದು ಚಕ್ರ ಇದೆ ಅಂತ ಅಂದ್ಕೊಳ್ಳೋಣ. ಆ ಚಕ್ರ ಸುತ್ತುತ್ತೆ. ಆ ಚಕ್ರ ಸುತ್ತಬೇಕಾದ್ರೆ ಆ ಚಕ್ರದ ಮಧ್ಯದಲ್ಲಿ ಒಂದು ಇಷ್ಟುದ್ದದ ಒಂದು ಕಬ್ಬಿಣದ ಒಂದು ಇದು ಹಾಕಿರ್ತಾರೆ, ಅದನ್ನು ಆಕ್ಸೆಲ್ ಅಂತ ಕರಿತೀವಿ ನಾವು. ಆ ಆಕ್ಸೆಲ್ ತಾನೇ ಅಲ್ಲಾಡಲ್ಲ, ಅದು ಹಂಗೇ ಇರುತ್ತದು. ಅದರ ಸ್ಥಿರತೆಯ ಮೇಲೆ ವಿಶ್ವ ಸುತ್ತುತ್ತೆ, ಈ ಚಕ್ರ ಸುತ್ತುತ್ತೆ ಅಲ್ವಾ. ಸೊ ಆಕ್ಸೆಲ್ ಸ್ಥಿರವಾಗಿ ನಿಂತದ್ರಿಂದ ಇದು ಚಕ್ರ ಸುತ್ತೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆಗ ಚಕ್ರ ಸರಿಯಾಗಿ ಸುತ್ತಿದ್ರೆ ಸೈಕಲ್ ಮುಂದಕ್ಕೆ ಹೋಗುತ್ತೆ. ಸೊ ಹಾಗೆ ನಾನು ಎನ್ನುವಂತಹ ಒಬ್ಬ ವ್ಯಕ್ತಿ ಯಾರಿರ್ತಾರೆ, ಅವನು ಈ ವಿಶ್ವ ಚಕ್ರಕ್ಕೆ ನಾಭಿ, ಅವನ ಆಕ್ಸೆಲ್. ಆ ಆಕ್ಸೆಲ್ ಸ್ಥಿರವಾಗಿ ನಿಂತಾಗ ವಿಶ್ವ ಅದರ ಸುತ್ತಲೂ ಸುತ್ತಾ ಇದೆ. ಸೊ ನನಗೆ ಕಾಣಬಹ, ನಾನು ಸಪೋಸ್ ಹಿಂಗಿಂದ ಒಂದು ಸುತ್ತೂರು ಒಂದು ರೌಂಡ್ ತಿರುಗಿದೆ, 360 ಡಿಗ್ರೀಸ್ ಒಂದು ರೌಂಡ್ ಹಿಂಗೆ ತಿರುಗಿದೆ ಅಂತಂದರೆ ನನಗೆ ಏನೇನು ಕಾಣಿಸುತ್ತೋ ಎಲ್ಲ ದಿಗ್ವಲಯ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲವೂ ಒಂದು ರೌಂಡ್ ನಾನು ಹಾಕ್ಕೊಂಡು ಬಂದರೆ, ತಿರುಗಿದ್ರೆ ನನಗೆ ಏನೇನು ಕಾಣಿಸ್ತೋ ಅವೆಲ್ಲವೂ ನನ್ನ ಪ್ರಪಂಚ. ಸೊ ಇದಕ್ಕೆ ನಾವು ಒಂದು ಸಣ್ಣ ಉದಾಹರಣೆಯನ್ನು ತಗೊಳ್ಳೋಣ. ನಾವು
ಸರ್ಕಲ್ ಬರಿಬೇಕು ಅಂತ ಅಂದ್ಕೊಂಡು, ಒಂದು ರೌಂಡ್ ಬರಿಬೇಕು. ಒಂದು ಪೆನ್ನು, ಒಂದು ಬೋರ್ಡು ನಿಂಗೆ ಕೊಟ್ಬಿಟ್ಟು ನೀನು ಸರ್ಕಲ್ ಬರೀ ಅಂತಂದರೆ ಕರೆಕ್ಟಾಗಿ ರೌಂಡ್ ಬರೆಯೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಹೆಂಗೆಂಗೋ ಹೋಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ ಒಂದು ಬಿಂದು ಇಟ್ಕೊಂಡು ಅಲ್ಲಿ ಒಂದು ಕಾಂಪಾಸ್ ಉಪಯೋಗಿಸ್ಬೋದು ಅಲ್ವಾ? ಸೊ ಆ ಕಾಂಪಾಸ್ ನಮ್ಮ ಹತ್ರ ಇಲ್ಲಪ್ಪ, ಅದಕ್ಕೆ ನಾವೇನು ಮಾಡ್ಬೋದು, ಒಂದು ಸಣ್ಣ ದಾರ ತಗೊಳ್ಳೋಣ. ಒಂದು ದಾರ, ಆ ದಾರವನ್ನು ಪೆನ್ನಿಗೆ ಕಟ್ಬಿಡ್ತೀನಿ ನಾನು. ಕಟ್ಬಿಟ್ಟು ದಾರದ ಒಂದು ತುದಿಯನ್ನು ಬೋರ್ಡ್ ಮೇಲೆ ಇಡ್ತೀನಿ, ಪೆನ್ನನ್ನು ಎಳಿತೀನಿ. ಸೊ ಆ ದಾರ ಉದ್ದಕ್ಕೂ ಬಂತು. ಈಗ ನಾನು ಒಂದು ತುದಿಯನ್ನು ಸ್ಥಿರವಾಗಿಟ್ಕೊಂಡು ಪೆನ್ನನ್ನು ಹಿಂಗೆ ಗುಂಡಿಗೆ ತೊಗೊಂಡೋಗ್ತೀನಿ. ಸೊ ಆ ಕಟ್ಟಿದಂತಹ ದಾರ ಏನು ಮಾಡ್ತು, ನಾನು ಬರೀತಿರೋ ವೃತ್ತವನ್ನು ವೃತ್ತವಾಗಿ ಇಳಿಸ್ತು. ಇಲ್ಲದೆ ಹೋದರೆ ನನ್ನ ಪೆನ್ ಎಲ್ಲೆಲ್ಲೋ ಹೋಗ್ತಾ ಇತ್ತು ಅಲ್ವಾ? ಸೊ ಹಾಗೆ ದಾರದ ಒಂದು ತುದಿಯನ್ನು ನಾನು ಸ್ಥಿರವಾಗಿ ಹಿಡಿದೆ, ಇನ್ನೊಂದು ತುದಿಯನ್ನು ನಾನು ಉಪಯೋಗಿಸ್ಕೊಂಡು ಒಂದು ವೃತ್ತವನ್ನು ಬರೆದೆ. ಸೊ ಆ ಕೇಂದ್ರ ಅಲ್ಲಾಡಲಿಲ್ಲ, ಅದು ಅಲ್ಲೇ ಇತ್ತು. ಈಗ ಒಂದು ರೌಂಡ್ ಬರೆದ್ನಪ್ಪ, ನನಗೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡೋಣ ಇದನ್ನು ಅಂತ ಅನ್ನಿಸ್ತು. ಆವಾಗ ಏನು ಮಾಡಬೇಕು, ಸ್ವಲ್ಪ ದಾರ ದೊಡ್ಡದು ಮಾಡ್ಕೊಂಡ್ರೆ ಒಂದು ದೊಡ್ಡ ವೃತ್ತ ಆಯಿತು. ಕೇಂದ್ರ ಅಲ್ಲಾಡಿಲ್ಲ, ಅಲ್ಲೇ ಇದೆ, ಹೌದಲ್ವಾ? ಅದಕ್ಕಿಂತ ದೊಡ್ಡದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ, ಅದಕ್ಕಿಂತ ದೊಡ್ಡದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ. ಸೊ ಹಾಗೆ ಈ ದಿಗ್ ವಲಯ ನಮಗೆಲ್ಲ ಕಡೆ ಕಾಣಿಸ್ತಾ ಇದೆ. ನಾನು ಎಷ್ಟು ದೊಡ್ಡ ದಾರವನ್ನು ಇಟ್ಕೊಳ್ತೀನೋ ಅಷ್ಟು ದೊಡ್ಡ ವೃತ್ತ ನನ್ನದಾಗುತ್ತೆ ಬೋರ್ಡ್ ಮೇಲೆ ಬರೆಯುವಾಗ. ಹಾಗೆಯೇ ಮಾನಸಿಕವಾಗಿ ನಾನು ಎಷ್ಟು ದೊಡ್ಡ ದಾರವನ್ನು ಇಟ್ಕೊಳ್ತೀನೋ ಅಷ್ಟು ದೊಡ್ಡ ಪ್ರಪಂಚ ನನ್ನದಾಗಬಹುದು. ಸೊ ನಾನೇ ಪ್ರಪಂಚ ಅಂತ ಅಂದ್ಕೊಂಡಿರ್ತೀನಿ ಅನ್ಕೊಳ್ಳೋಣ, ನಾನೇ ಪ್ರಪಂಚ. ಆಗ ನಾನು ಬರೆಯಬಹುದಾದಂಥ ವೃತ್ತ ಇಷ್ಟೇ ಆಯಿತು, ಚಿಕ್ಕದು, ಹೌದಲ್ವಾ? ಇಲ್ಲ ನನ್ನ ಮನೆಯವರೆಲ್ಲ ಇದ್ದಾರೆ, ನನ್ನ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇವರೆಲ್ಲ ಇದ್ದಾರೆ, ಇವ್ರು ನನ್ನವರು, ಇವ್ರು ನನ್ನ ಪ್ರಪಂಚ ಅಂತ ಅಂದ್ಕೊಂಡ್ವಿ ಅನ್ಕೊಳ್ಳೋಣ. ಆಗ ಒಂದು ಸಣ್ಣ ದಾರ ಸ್ವಲ್ಪ ದೊಡ್ಡದು ಮಾಡಿದ್ವಿ, ಒಂದು ವೃತ್ತವನ್ನು ಬರೆದ್ವಿ, ಅದು ನನ್ನ ಪ್ರಪಂಚವಾಯಿತು. ಸೊ ಹಾಗೆ ಇಲ್ಲಪ್ಪ ನನ್ನ ಸ್ನೇಹಿತರು ಒಂದು 10 ಜನ ಇದ್ದಾರೆ ಅಂತಂದರೆ ಅದೊಂದು ಇನ್ನೊಂದು ಸ್ವಲ್ಪ ದೊಡ್ಡದಾಯಿತು. ಇಲ್ಲ ನಮ್ಮ ಊರವರೆಲ್ಲ ನನ್ನ ಫ್ರೆಂಡ್ಸು ಅಂತ ಅಂದ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾದ್ವಿ. ಸೊ ಹಾಗೆ ಹೇಗೆ ನಾವು ದಾರವನ್ನು ದೊಡ್ಡದು ಮಾಡೋದ್ರಿಂದ ವೃತ್ತದ ಒಂದು ಗಾತ್ರವನ್ನು ದೊಡ್ಡದು ಮಾಡ್ತಾ ಹೋದ್ವೋ, ಹಾಗೆ ನನಗೆ ಕಾಣಬಹ ದಿಗ್ವಲಯ, ಬರೀ ಕಣ್ಣಿಗೆ ಕಾಣೋದು ಅಂತಲ್ಲ, ಮನಸ್ಸಿಗೆ ಗೋಚರವಾಗುವಂತಹ, ಮನಸ್ಸಿಗೆ ಸ್ವೀಕೃತವಾಗುವಂತಹ ದಿಗ್ವಲಯವನ್ನು ನಾವು ದೊಡ್ಡದು ಮಾಡ್ತಾ ಹೋದಷ್ಟು ನನ್ನ ಚಕ್ರನೇಮಿ ಪಥ, ನಾನು ಸುತ್ತುವಂತಹ ಒಂದು ಆರ್ಬಿಟ್ ಏನಿರುತ್ತೋ ಅದು ದೊಡ್ಡದಾಗ್ತಾ ಹೋಗುತ್ತೆ. ಆರ್ಬಿಟ್ ಅಂದ್ರೇನೋ, ಇವಾಗ ಭೂಮಿ ಸೂರ್ಯನ ಸುತ್ತುತ್ತೆ. ಆ ಸೂರ್ಯನ ಸುತ್ತಬೇಕಾದ್ರೆ ಒಂದು ನಿರ್ದಿಷ್ಟವಾದಂತಹ ಪಾತ್ ಇರುತ್ತೆ, ಅದಕ್ಕೊಂದು ಪಥ, ಆ ಪಥದಲ್ಲೇ ಅದು ಸುತ್ತಬೇಕು ಅಲ್ವಾ? ಆ ಪಥವನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಅದು ಯಾಕೆ? ಅದಕ್ಕೆ ಫಿಸಿಕ್ಸ್ ಹೇಳುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಇದೆ, ಅದಕ್ಕೋಸ್ಕರ ಅದನ್ನು ಬಿಟ್ಟು ಎಲ್ಲೋ ಹೋಗೋಕ್ಕಾಗಲ್ಲ. ಸೊ ನಾವು ಭೌತಿಕ ಪ್ರಪಂಚದಲ್ಲಿ ಒಂದು ದಾರವನ್ನು ಅದು ಕಣ್ಣಿಗೆ ಕಾಣಿಸ್ತಾ ಇದೆ, ಅಥವಾ ಗ್ರಾವಿಟೇಷನ್ ಫೋರ್ಸನ್ನು ಅದು ಕಣ್ಣಿಗೆ ಕಾಣಲ್ಲ, ಆದರೂ ಕೂಡ ಅದು ಅಸ್ತಿತ್ವದಲ್ಲಿದೆ. ಸೊ ಹಾಗೆ ಭೌತಿಕ ಪ್ರಪಂಚದಲ್ಲಿ ನಾವು ಆ ರೀತಿಯ ಯಾವುದೋ ಒಂದು ಫೋರ್ಸ್ ಇರುತ್ತೆ, ಒಂದು ವಸ್ತು ಇರುತ್ತೆ, ಅದು ಪರಿಧಿಯನ್ನು ಗುರುತು ಮಾಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಅದನ್ನೇ ನಾವು ನಮ್ಮ ಮನಸ್ಸಿನ ವಲಯಕ್ಕೂ ನಾವು ಸಾಕ್ಷೇಪಿತವಾಗಿ ಮಾಡಿಕೊಂಡ್ರೆ, ನಮ್ಮ ಮನಸ್ಸಿನ ಪರಿಧಿಯನ್ನು ನಾವು ದೊಡ್ಡದು ಮಾಡಿದಷ್ಟು ನಮ್ಮ ದಿಗ್ ವಲಯ ದೊಡ್ಡದಾಗ್ತಾ ಹೋಗುತ್ತೆ. ಆಗ ನಮ್ಮ ಚಕ್ರನೇಮಿ ಪಥ, ಅಂದರೆ ನಾವು ಇದು ನನ್ನದು ಅಂದ್ಕೊಂಡು ಓಡಾಡುವಂತಹ ಒಂದು ಆರ್ಬಿಟ್ ಏನಿದೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಸೊ ನಾನು ಸಂಕುಚಿತವಾಗಿ ಇಷ್ಟೇ ನಾನೊಬ್ಬನೇ ಅಂತ ಅಂದ್ಕೊಂಡ್ರೆ ಇಷ್ಟೇ ಇರುತ್ತೆ ನನ್ನ ಪ್ರಪಂಚ. ಇಲ್ಲಪ್ಪ ಇನ್ನೊಂದಷ್ಟು ಜನ ನಾನು ಸೇರಿಸ್ಕೊಳ್ತೀನಿ ಅಂತಂದರೆ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಇದಕ್ಕೆ ಎಂಡೆಲ್ಲಿ ಎಷ್ಟು ದೊಡ್ಡದಾಗಬಹುದು ಅಂತಂದರೆ ಅನಂತ್ಯವೀ ಜಗಚ್ಚಕ್ರ ನಾಭಿಕ್ರಮತೆ. ಸೊ ನನಗೆ ಇಷ್ಟಕ್ಕೆ ನೀನು ನಿಲ್ಲಿಸ್ಕೊ, ಮ್ಯಾಕ್ಸಿಮಮ್ 200 ಜನಕ್ಕೆ. ಇವಾಗ ವಾಟ್ಸಾಪಲ್ಲಿ ಏನೋ ಒಂದು ಲಿಮಿಟ್ ಇರುತ್ತಂತಲ್ಲ, ವಾಟ್ಸಾಪ್ನಲ್ಲಿ ಇದಕ್ಕಿಂತ ಜಾಸ್ತಿ ಗ್ರೂಪ್ನಲ್ಲಿ ಸೇರಿಸ್ಕೊಳ್ಳೋಂಗಿಲ್ಲ ಅಲ್ವಾ? ಈ ಇನ್ನೊಂದು ಯಾವುದೋ ಗ್ರೂಪಲ್ಲಿ ಅಷ್ಟು ಜನ ಸೇರಿಸ್ಕೋಬೋದು. ಈಗ ಝೂಮ್ ಮೀಟಿಂಗ್ ಮಾಡ್ತೀವಿ ಅಂದರೆ 100 ಜನ ಬರ್ಬೋದು, ಈ ಥರ ಏನೋ ಒಂದು ಲಿಮಿಟ್ ಇರುತ್ತಲ್ಲ. ಹಾಗೆ ಜಗಚ್ಚಕ್ರದ ನಾಭಿಕ್ರಮತೆಗೆ ಯಾವ ಲಿಮಿಟ್ಟೂ ಇಲ್ಲ. ನೀನಲ್ಲಿ ಕೇಂದ್ರದಲ್ಲಿ ನಿಂತ್ಕೊಂಡು ನೀನು ಎಷ್ಟೆಲ್ಲ ದೊಡ್ಡದನ್ನು ನೀನು ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ಮನಸ್ಸಿನಲ್ಲಿ ಸ್ವೀಕರಿಸ್ಕೊಳ್ಳೋದಕ್ಕೆ ಸಾಧ್ಯವೋ
ಅದು ಅಷ್ಟೂ ದೊಡ್ಡದಾಗ್ತಾ ಹೋಗೋಕ್ಕೆ ಸಾಧ್ಯವಾಗುತ್ತೆ. ಇದು ಇಷ್ಟೆಲ್ಲ ದೊಡ್ಡದಾಗಿದ್ದರೂ ಕೂಡ ನೆನ್ಪಿಟ್ಕೊಳ್ಬೇಕಾ ಏನಂದರೆ, ಹೇಗೆ ಅದು ಅಷ್ಟು ದೊಡ್ಡದಾಗೋದಕ್ಕೆ ಸಾಧ್ಯ ಅಂತಂದರೆ, ಅದರಲ್ಲಿ ಇರೋಂತಹ ಸತ್ವ ಅದು ಒಂದೇ. ಸೊ ಇಡೀ ಸಮಷ್ಟಿ ದೊಡ್ಡದನ್ನು ನಾನು ನನ್ನದು ಅಂತ ನಾನು ಹೆಂಗೆ ಭಾವಿಸ್ಕೊಳ್ಳೋದಕ್ಕೆ ಸಾಧ್ಯ, ಯಾವಾಗ ಭಾವಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಂದರೆ, ಇವ್ರು ಮಾತ್ರ ನನ್ನವರು ಅನ್ನೋಂಥ ಸಂಕುಚಿತತೆಯನ್ನು ಬಿಟ್ಟು ನನ್ನವರು ಅನ್ನೋಂಥ ಸರ್ಕಲ್, ವೃತ್ತ ಏನಿದೆಯೋ ಅದನ್ನು ದೊಡ್ಡದು ಮಾಡ್ಕೊಳ್ತಾ ಹೋಗೋದಕ್ಕೆ ಸಾಧ್ಯ ಇದೆ. ಯಾವಾಗ ಅವರಲ್ಲಿರೋ ಸತ್ವವೂ ಒಂದೇ, ನನ್ನಲ್ಲಿರೋ ಸತ್ವವೂ ಒಂದೇ ಅನ್ನೋಂಥದ್ದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟು ಅದನ್ನು ನಾನು ಅಂತರ್ಗತ ಮಾಡಿಕೊಂಡ್ರೆ, ಆಗ ಈ ಜಗಚ್ಚಕ್ರದ ನಾಭಿಕ್ರಮತೆ ಅನಂತವಾಗಕ್ಕೆ ಸಾಧ್ಯ. ನಮ್ಮ ಸತ್ವ ಬೇರೆಯವರಲ್ಲೂ ಕೂಡ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಆಗ ವ್ಯಷ್ಟಿ ಸಮಷ್ಟಿಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.